ಬಿಜೆಪಿ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡಲ ಸಂಗಮದಲ್ಲಿ ಸಭೆ ನಡೆಸೋದಾಗಿ ನಿರ್ಧರಿಸಿದ್ರು. ಆದರೆ ಈಗ ಕೂಡಲ ಸಂಗಮದಲ್ಲಿ ನಡೆಸೋದಕ್ಕೆ ನಿರ್ಧರಿಸಿದ್ದಂತಹ ಸಭೆಯನ್ನ ಮುಂದೂಡಲಾಗಿದೆ. ಸಭೆಯನ್ನ ಮುಂದೂಡಿದ ಬಿಜೆಪಿ ರೆಬೆಲ್ ಶಾಸಕ ಯತ್ನಾಳ್ ಇದೇ ಮಾರ್ಚ್ 22ರಂದು ಈ ಒಂದು ಮೀಟಿಂಗ್ ನಿಗದಿಯಾಗಿತ್ತು. ಮಾರ್ಚ್ 21ರ ತನಕ ಒಂದು ಕಡೆ ವಿಧಾನಸಭೆಯ ಕಲಾಪ ನಡೆಯಲಿದೆ. ಇನ್ನು ಹೀಗಾಗಿ ಮರುದಿನವೇ ಸಭೆ ನಡೆಸೋದು ಕಷ್ಟ ಅಂತ ಹೇಳಿ ಇನ್ನೊಂದು ದಿನಾಂಕವನ್ನ ನಿಗದಿ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಂತಹ ರೆಬೆಲ್ಸ್ ಟೀಮ್ ಜಿಎಂ ಸಿದ್ದೇಶ್ವರ್, ಯತ್ನಾಳ್, ಬಿಪಿ ಹರೀಶ್ ಭಾಗಿಯಾಗಿದ್ರು. ಇನ್ನು ಮುಂದಿನ ಕಾರ್ಯಯೋಜನೆ ಸಮುದಾಯದ ಸಭೆ ಕುರಿತು ಚರ್ಚೆಗಳನ್ನ ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಕೂಡಲ ಸಂಗಮದಲ್ಲಿ ಇದೇ ಮಾರ್ಚ್ 22ರಂದು ಮೀಟಿಂಗ್ ನಡೆಸೋದಾಗಿ ದಿನಾಂಕ ಕೂಡ ನಿಗದಿಯಾಗಿತ್ತು. ಬಟ್ 21ರ ತನಕ ವಿಧಾನಸಭಾ ಕಲಾಪ ನಡೆಯಲಿದೆ. ಇನ್ನು ಮರುದಿನವೇ ಸಭೆ ನಡೆಸೋದು ಕಷ್ಟ ಅಂತ ಹೇಳಿ ಈಗ ಸದ್ಯಕ್ಕೆ ಕೂಡಲ ಸಂಗಮದಲ್ಲಿ ನಡಿಬೇಕಾಗಿದ್ದಂತಹ ಸಭೆಯ ದಿನಾಂಕವನ್ನ ಮುಂದೂಡಲಾಗಿದೆ. ಹಾಗಿದ್ರೆ ಯಾವಾಗ ಅನ್ನೋದರ ಕುರಿತು ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಇನ್ನೊಂದು ದಿನಾಂಕ ಯಾವ ದಿನಾಂಕವನ್ನು ನಿಗದಿ ಮಾಡ್ತಾರೆ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಮಾರ್ಚ್ 22ರಂದು ನಿಗದಿಯಾಗಿದ್ದಂತಹ ಸಭೆಯನ್ನು ಸದ್ಯಕ್ಕೆ ಈಗ ಮುಂದೂಡಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಹೆಬ್ಬಾರ್ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಹೆಬ್ಬಾರ್, ಗುಡ್ ಮಾರ್ನಿಂಗ್. ಇದೇ ಮಾರ್ಚ್ 22ರಂದು ಕೂಡಲ ಸಂಗಮದಲ್ಲಿ ರೆಬೆಲ್ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈಗ ಆ ಒಂದು ಸಭೆಯನ್ನ ಮುಂದೂಡಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ಬಹುಮುಖ್ಯವಾಗಿ ಈ ಸಭೆ ನಡೆಸೋದಕ್ಕೆ ಏನೇನು ಹೈಲೈಟ್ಸ್ ಪಾಯಿಂಟ್ಸ್ ಇತ್ತು, ಸದ್ಯಕ್ಕೆ ಇನ್ಯಾವಾಗ ಸಭೆ ನಡೆಸಲಿದ್ದಾರೆ ಅನ್ನೋದ್ರ ಕುರಿತು ದಿನಾಂಕ ಫಿಕ್ಸ್ ಆಯ್ತಾ? ಓವರ್ ಆಲ್ ಡೀಟೇಲ್ಸ್. ವಿಜೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅನ್ನೋಂತ ಒಂದೇ ಒಂದು ಅಜೆಂಡಾ. ಆ ಕಾರಣಕ್ಕಾಗಿ ಹಲವಾರು ರೀತಿಯ ಸಭೆಗಳು ನಡೀತಾ ಇದಾವೆ. ಸಮಾನ ಮನಸ್ಕರ ಸಭೆ ನಡೆದಿದೆ, ಕೆಲವೊಂದು ಸಮುದಾಯಗಳನ್ನು ಸೇರಿಸ್ಕೊಂಡು ಸಭೆ ಆಗಿದೆ, ಲಿಂಗಾಯತರನ್ನೇ ಪ್ರಮುಖ ಲೀಡರ್ಗಳನ್ನೇ ಸೇರಿಸ್ಕೊಂಡು ಸಭೆಯನ್ನ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಅದು ಸಾಕಷ್ಟು ಬಾರಿ ಆಗಿದೆ ಮತ್ತು ಅದು ಕಂಟಿನ್ಯೂ ಕೂಡ ಆಗಿದೆ. ಯಾಕಂದ್ರೆ ಹೈಕಮಾಂಡ್ ಇದುವರೆಗೂ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕಾಗಿ ಮೇಲಿನ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಈಗ ಮಾರ್ಚ್ 22ರಂದು ಅಂದ್ರೆ ಅಧಿವೇಶನ ಮುಗಿದ ವೆರಿ ನೆಕ್ಸ್ಟ್ ಡೇನೆ ಸಭೆಯನ್ನ ನಡೆಸಬೇಕು, ಲಿಂಗಾಯತರ ಪ್ರಮುಖರ ಸಭೆಯನ್ನು ನಡೆಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗಿತ್ತು. ಆದ್ರೆ ಕಷ್ಟ ಆಗತ್ತೆ, ತಕ್ಷಣಕ್ಕೆ ಅಲ್ಲಿ ಹೋಗಿ ನೆಕ್ಸ್ಟ್ ಡೇನೆ ಹೋಗೋದು. ಹಾಗಾಗಿ ಇನ್ನೊಂದ್ ದಿನ ಸಭೆಯನ್ನ ಇಟ್ಕೋಬೇಕು ಅಂತ ಹೇಳಿ ನಿನ್ನೆ ನಡೆದಂತ ಸಭೆ, ನಿನ್ನೆ ಒಂದಷ್ಟು ಜನ ಸೇರಿ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಆ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಲಿಂಗಾಯತ್ ಲೀಡರ್ರು ಸಹಿತ ಇಲ್ಲಿ ಸಭೆಯನ್ನ ಮಾಡೋದ್ರ ಜೊತೆಗೆ ಒಂದಷ್ಟು ಸ್ವಾಮೀಜಿಗಳನ್ನು ಕೂಡ ಟಚ್ ಮಾಡಬೇಕು. ನೇರವಾಗಿ ಅಲ್ದಿದ್ರು ಕೂಡ ಪರೋಕ್ಷವಾಗಿ ಕೆಲವು ಸ್ವಾಮೀಜಿಗಳ ಬಗ್ಗೆ ಜೊತೆ ಮಾತಾಡಬೇಕು. ಅದನ್ನ ಹೈಕಮಾಂಡ್ಗೆ ತಲುಪಿಸುವ ಹಾಗೆ ಸಮುದಾಯದ ನಾಯಕರು ಮಾತ್ರ ಅಲ್ಲ, ಸಮುದಾಯದ ಸ್ವಾಮೀಜಿಗಳು ಸಹಿತ ವಿಜಯೇಂದ್ರ ಅವರ ಪರವಾಗಿ ಈಗ ಸಂದರ್ಭದಲ್ಲಿ ನಿಲ್ತಾ ಇಲ್ಲ. ಒಂದು ಕಾಲದಲ್ಲಿ ಯಡಿಯೂರಪ್ಪನವರ ಪರವಾಗಿ ನಿಂತ ಇಡೀ ಸಮುದಾಯ ಇವತ್ತು ಅವರಿಂದ ವಿಮುಖವಾಗ್ತಾ ಇದೆ. ಆ ಕಾರಣಕ್ಕಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವರನ್ನ ಬದಲಾಯಿಸಲೇಬೇಕು ಅಂತ ಹೇಳಿ ಆಗ್ರಹಪಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರವನ್ನ ಬದಲಾವಣೆ ಮಾಡೋದಕ್ಕೆ ಎಲ್ಲರೂ ಹೈಕಮಾಂಡ್ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾ ಇರೋದು ಒಂದೇ ವಿಚಾರ, ಇಡೀ ಸಮುದಾಯ ಲಿಂಗಾಯತ ಸಮುದಾಯವನ್ನ ಎದುರಾಕೊಳ್ಬೇಕಂತ ಪರಿಸ್ಥಿತಿ ಬರಬಹುದು. ಹಿಂದೆ 2013ರಲ್ಲಿ ಸಹಿತ ಕೆಜೆಪಿ ಪಕ್ಷವನ್ನ ಕಟ್ಟಿ ಯಡಿಯೂರಪ್ಪ ಪಕ್ಷ ಬಿಜೆಪಿ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಬಿಜೆಪಿಗೆ ಹಿನ್ನಡೆ ಆಯ್ತು. ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಬಲವಂತವಾಗಿ ಇಳಿಸಿದ್ರು ಅನ್ನೋ ಆರೋಪ ಕಾರಣಕ್ಕಾಗಿಯೂ ಸಹಿತ ಬಿಜೆಪಿಗೆ ಹಿನ್ನಡೆ ಆಯ್ತು. ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರನ್ನ ಎದುರಾಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಕಷ್ಟ ಆಗ್ಬಹುದು. ಆ ಕಾರಣಕ್ಕಾಗಿ ಬಹಳ ಒಂದು ಎಲ್ಲ ಪ್ಲಾನ್ ಮಾಡ್ಕೊಂಡೇನೆ ಈ ಒಂದು ಪ್ರಯತ್ನವನ್ನ ಮಾಡ್ಬೇಕು. ವಿಜೇಂದ್ರ ಕೆಳಗಿಳಿಸಿದ್ರು ಸಹಿತ ಅದು ಸಮುದಾಯದಲ್ಲಿ ತಪ್ಪು ಸಂದೇಶ ಹೋಗ್ದೇನೆ ಸಮುದಾಯ ಬಿಜೆಪಿಯಿಂದ ವಿಮುಖವಾಗದಿರುವ ಹಾಗೆ ನೋಡ್ಕೊಂಡು ಈ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಚಿಂತನೆಯನ್ನ ಮಾಡ್ತಾ ಇದ್ದಂಗಿದೆ. ಹಾಗಾಗಿ ಇದಕ್ಕೆ ಪೂರಕವಾಗಿ ಭಿನ್ನಮತೀಯರೆಲ್ಲರೂ ಸೇರಿ
ಹೈಕಮಾಂಡ್ಗೆ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ಹಲವಾರು ಪ್ರಮುಖರ ಜೊತೆಯಲ್ಲಿ ಸಭೆ ನಡೆಸಲಾಗಿದೆ. ದೆಹಲಿಯಲ್ಲೂ ಕೂಡ ಸೋಮಣ್ಣ ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಆ ಸಭೆಯಲ್ಲೂ ಸಹಿತ ಚರ್ಚೆ ಆಗಿದ್ದಂತ ವಿಚಾರವನ್ನ ಹೈಕಮಾಂಡ್ಗೆ ತಲುಪಿಸಲಾಗಿದೆ. ಈಗ ಭಿನ್ನಮತೀಯರು ರಾಜ್ಯದಲ್ಲಿ ಕೂಡ ಮೊದಲ ಮತ್ತು 2ನೇ ಸಲ ಮತ್ತು 3ನೇ ಸಲದ ನಾಯಕರುಗಳ ಜೊತೆನೂ ಸಭೆ ನಡೆಸಿ ಸ್ವಾಮೀಜಿಗಳನ್ನೂ ಸಹಿತ ಅದಕ್ಕೆ ಬೆಂಬಲವಾಗಿ ಪಡ್ಕೊಂಡು ಹೈಕಮಾಂಡ್ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಭೆ ಯಾವಾಗ ಅನ್ನೋದು ಇನ್ನಷ್ಟೇ ನಿಗದಿ ಆಗ್ಬೇಕಾಗಿದೆ. ಆದ್ರೆ 22ನೇ ತಾರೀಕಿಗೆ ಇದ್ದಂತ ಸಭೆಯನ್ನ ಸದ್ಯಕ್ಕೆ ಮುಂದೂಡ್ಬೇಕು ಅಂತೇಳಿ ನಿನ್ನೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಮಧು. ಎಸ್, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.